ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಗೊಂದಲವಾಗ್ತಾ ಇದೆ. ಇವತ್ತು ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. 7 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ ಹೈಕಮಾಂಡ್ನ ನಾಯಕರು. ಸಿಎಂ ಡಿಸಿಎಂ ಜೊತೆ ನಿನ್ನೆಯೂ ಕೂಡ ವರಿಷ್ಠರು ಸಭೆಯನ್ನ ನಡೆಸಿದ್ರು. 7 ಸ್ಥಾನಗಳು ಖಾಲಿ ಇದೆ, ಆದರೆ ಪೈಪೋಟಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ಸೊ ಹೀಗಿರ್ಬೇಕಾದ್ರೆ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡದೇ ಇರೋದು ಅನ್ನೋದು ಗೊಂದಲ. ಆ ಹಿನ್ನೆಲೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ರು ದೆಹಲಿಗೆ ಭೇಟಿ ಕೊಟ್ಟಿದ್ರು. ವರಿಷ್ಠರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಸೊ ಇವತ್ತು ಕೂಡ ಒಂದು ಸಭೆ ಇದೆ. ಈ ಸಭೆಯಲ್ಲಿ ಫೈನಲ್ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆನೆ ಇಟ್ಕೊಳ್ಳಲಾಗಿದೆ. ಯತೀಂದ್ರ ಎನ್ಎಸ್ ಬೋಸರಾಜುಗೆ ಟಿಕೆಟ್ ಫಿಕ್ಸು ಅಂತ ಹೇಳಲಾಗ್ತಾ ಇದೆ. ನೆನೆಯ ಸಭೆಯಲ್ಲಿ ಟಿಕೆಟ್ ಫಿಕ್ಸ್ ಮಾಡಿದ್ದಾರೆ ವರಿಷ್ಠರು ಅನ್ನೋದು ಸದ್ಯದ ಮಾಹಿತಿ. ಉಳಿದ 5 ಅಭ್ಯರ್ಥಿಗಳ ಆಯ್ಕೆ ಇವತ್ತು ಫೈನಲ್ ಮಾಡಲಾಗುತ್ತೆ. ತುಂಬಾ ಜನ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ, ನಮ್ಮನ್ನ ಆಯ್ಕೆ ಮಾಡಿ ಅಂತ. ಆ ಬಣ್ಣ ಈ ಬಣ್ಣ ಅಂತ ಒಂದಷ್ಟು ಒತ್ತಡ ಹೇರುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬಟ್ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಹೈಕಮಾಂಡ್ಗೆ ಭೇಟಿ ಕೊಟ್ಟಿದ್ದಾರೆ. ವರಿಷ್ಠರು ಯಾರನ್ನ ಆಯ್ಕೆ ಮಾಡ್ತಾರೋ ಅದೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಯತೀಂದ್ರ ಮತ್ತು ಎನ್ಎಸ್ ಬೋಸರಾಜ್ ಇವ್ರಿಗೆ ಟಿಕೆಟ್ ಫಿಕ್ಸ್ ಆಗಿದೆ. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದೊಂದು ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆನೂ ಮೀಟಿಂಗ್ ಇತ್ತು. ಈ ಮೀಟಿಂಗ್ನಲ್ಲಿ ವರಿಷ್ಠರು ಇವರಿಬ್ಬರ ಹೆಸರನ್ನ ಫೈನಲ್ ಮಾಡಿದ್ದಾರೆ ಅಂತ. ಇನ್ನುಳಿದಂಥ 5 ಅಭ್ಯರ್ಥಿಗಳು ಹಾಗಿದ್ರೆ ಯಾರನ್ನ ಆಯ್ಕೆ ಮಾಡ್ತಾರೆ, ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಸದ್ಯ ಇರುವಂಥ ಪ್ರಶ್ನೆ ಆಗಿದೆ. ಸೊ ಇವತ್ತು ಒಂದು ಸಭೆ ಇದೆ. ಆ ಸಭೆಯಲ್ಲಿ ಅಂತಿಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. 7 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿತ್ತು. ಬಟ್ ತುಂಬ ಜನ ನಿರೀಕ್ಷಿತರಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ. ಇದರಲ್ಲಿ ನಿನ್ನೆ ಮೀಟಿಂಗಲ್ಲಿ 2 ಹೆಸರು ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನುಳಿದ 5 ಅಭ್ಯರ್ಥಿಗಳ ಆಯ್ಕೆ ಇವತ್ತು ಆಗತ್ತಾ? ಅಫಿಷಿಯಲ್ ಆಗಿ ಯಾವತ್ತು ಅನೌನ್ಸ್ ಮಾಡ್ಬೋದು? ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಶಿವು? ನಿತಿ, ದೆಹಲಿಯಲ್ಲಿ ನಿನ್ನೆ ಕೂಡ ಕಾಂಗ್ರೆಸ್ ಹಿರಿಯ ನಾಯಕರ ಸಭೆ ನಡೆದಿದೆ. ಮೇಲ್ಮನೆ ಟಿಕೆಟ್ ಆಕಾಂಕ್ಷಿಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಒಂದು ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಒಂದು ಟಿಕೆಟ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಹಾಗೆ ಸಚಿವರಾಗಿರುವಂತ ಎನ್ಎಸ್ ಬೋಸರಾಜ್ ಅವ್ರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ಕನ್ಫರ್ಮ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ನಮ್ಗೆ ಇದೆ. ಇನ್ನ ಉಳಿದಿರುವಂತ 5 ಸೀಟುಗಳ ಆಯ್ಕೆಯ ಬಗ್ಗೆ ಇವತ್ತು ಮತ್ತೊಮ್ಮೆ ಸಭೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಇರ್ತಾರೆ, ಡಿಸಿಎಂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಬಹುತೇಕವಾಗಿ ಸಂಜೆ ಒಳಗೆ 5 ಸ್ಥಾನಗಳ ಬಗ್ಗೆ ಅಭ್ಯರ್ಥಿಗಳ ಆಯ್ಕೆ ಬಹುತೇಕ ಫೈನಲ್ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಜೂನ್ 3 ನಾಮಪತ್ರವನ್ನ ಸಲ್ಲಿಸಬೇಕಾಗತ್ತೆ. ಅದರ ನಂತರ ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಇವತ್ತು ಸಂಜೆ ಇಲ್ಲವೇ ನಾಳೆ ಅಧಿಕೃತವಾಗಿ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ರಿಂದ ಕಾಂಗ್ರೆಸ್ ನಾಯಕರಿಗೂ ಕೂಡ ಸಾಕಷ್ಟು ತಲೆನೋವು ಆಯ್ತು. ಇಲ್ಲದೆ ಹೋಗಿದ್ರೆ 7 ಸೀಟುಗಳನ್ನ ರಾಜ್ಯ ಮಟ್ಟದಲ್ಲೇ ಆಯ್ಕೆ ಮಾಡಿ ಅದನ್ನ ಹೈಕಮಾಂಡ್ಗೆ ಶಿಫಾರಸು ಮಾಡ್ಲಾಗ್ತಾ ಇತ್ತು. ಅಲ್ಲಿಂದ ಅಂಕಿತ ಬೀಳ್ತಿದ್ದಾಗೆ ಪಟ್ಟಿ ಬಿಡುಗಡೆ ಆಗ್ತಾ ಇತ್ತು. ಯಾವಾಗ ಸುಮಾರು 60ಕ್ಕೂ ಹೆಚ್ಚು ಆಕಾಂಕ್ಷಿಗಳು ನಮ್ಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ರು. ನಂತರ 100ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಮತ್ತೊಮ್ಮೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಹಾಗಾಗಿ ಯಾವ ಮನವಿಯನ್ನು ಕೂಡ ತಳ್ಳಿ ಹಾಕದೆ ಎಲ್ಲ ಮನವಿಗಳನ್ನು ಕೂಡ ಇಟ್ಕೊಂಡು ಅದರಲ್ಲಿ ಯಾರು ಸಮರ್ಥರಿದ್ದಾರೆ ಮತ್ತೆ ಯಾರಿಗೆ ಈ ಬಾರಿ ಅವಕಾಶವನ್ನ ಮಾಡ್ಕೊಡ್ಬೇಕು, ಮತ್ತೆ ಉಳಿದವ್ರಿಗೆ ಬೇರೆ ಎಲ್ಲಿ ಪಕ್ಷದಲ್ಲಿರ್ಬೋದು ಅಥವಾ ಬೇರೆ ನಿಗಮ ಮಂಡಳಿ ತುಂಬುವಂತ ಸಂದರ್ಭದಲ್ಲಿ ಏನಾದ್ರೂ ಅವಕಾಶವನ್ನು ಮಾಡ್ಕೊಡ್ಬೋದಾ ಅನ್ನುವಂತ ನಿಟ್ಟಿನಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಇವತ್ತು ಕೂಡ ಸುದೀರ್ಘವಾಗಿ ಚರ್ಚೆ ಆಗಿ ಅಂತಿಮವಾಗಿ 5 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತದ್ದು ಇವತ್ತು ಫೈನಲ್ ಆಗತ್ತೆ. ಬಹುತೇಕವಾಗಿ ನಾಳೆ ಅಧಿಕೃತವಾಗಿ ಪಟ್ಟಿ ಕೂಡ ಬಿಡುಗಡೆ ಆಗತ್ತೆ. 3ರಂದು ನಾಮಪತ್ರವನ್ನ ಸಲ್ಲಿಸ್ಬೇಕಾಗತ್ತೆ. ಹಾಗಾಗಿ ಉಳಿದವ್ರಿಗೆ ಹೇಗೆ, ಯಾಕಂದ್ರೆ ಅಸಮಾಧಾನ ಸಹಜವಾಗಿ ಹೇಳತ್ತೆ. ಸಾಕಷ್ಟು ಆಕಾಂಕ್ಷಿಗಳು ಸಮರ್ಥರಿದ್ದಾರೆ, ಮತ್ತೆ ಪಕ್ಷದಲ್ಲಿ ಹಲವು ಸಂದರ್ಭಗಳಲ್ಲಿ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ. ಅಂತವ್ರಿಗೆ ಒಂದು ವೇಳೆ ಏನಾದ್ರೂ ಟಿಕೆಟ್ ಮಿಸ್ ಆಗಿದ್ದೆ ಆದ್ರೆ ಅವರ ಅಸಮಾಧಾನ ಕೂಡ ಹೆಚ್ಚಾಗತ್ತೆ. ಅಸಮಾಧಾನವನ್ನ ಯಾವ ರೀತಿಯಾಗಿ ಶಮನ ಮಾಡ್ತಾರೆ ಅನ್ನುವಂಥದ್ದು ನಂತರದಲ್ಲಿ ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.